ಗೀತಾ ಮಹಾತ್ಮೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ಸಂರಕ್ಷಣೆ ಮಾಡಿ ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಈ ಪ್ರಪಂಚದಲ್ಲಿ ನೆಲೆಗೊಳಿಸಲು ಪ್ರತಿಯುಗದಲ್ಲಿಯೂ ನಾನು ಅವತರಿಸುತ್ತೇನೆ. ಇದು ಭಗವಂತನು ನೀಡಿದ ಭರವಸೆ. ಇಲ್ಲಿ ಸಾಧು ಎಂದರೆ ಒಬ್ಬ ಆಸ್ತಿಕ ಅಥವಾ ಕೃಷ್ಣನ ಭಕ್ತನಾಗಿರಬಹುದು, ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಒಬ್ಬ ವ್ಯಕ್ತಿ ಧರ್ಮವಿರೋಧಿ ಅಥವಾ ನಾಸ್ತಿಕನಾಗಿ ಕಾಣಲೂಬಹುದು. ಅವನಿಗೆ ಕೃಷ್ಣನ ಭಕ್ತನಾಗುವ ಅರ್ಹತೆಗಳು ಸಂಪೂರ್ಣವಾಗಿ ಇದ್ದರೆ ಅವನು ಸಾಧು ಎಂದೇ ಅರ್ಥವಾಗುತ್ತದೆ ಎಂದು ಗೀತೆಯಲ್ಲಿ ಹೇಳಿದೆ. ಗೀತೆಯಲ್ಲಿ ದುಷ್ಕೃತಾಂ ಎನ್ನುವುದು ದುಷ್ಟ ಕೆಲಸಗಳನ್ನು ಮಾಡುವುದು ಎಂದು. ಇಂತಹ ದುಷ್ಟರು ಅಥವಾ ದುಷ್ಟ ಕೆಲಸಗಳನ್ನು ಮಾಡುವವರು ಐಹಿಕ ವಿದ್ಯೆಗಳಿಂದ ಶ್ರೀಮಂತರಾಗಿದ್ದರೂ ಮೂರ್ಖರು ಮತ್ತು ನರಾಧಮರು ಎಂದು ವರ್ಣಿಸಿದೆ. ಒಬ್ಬ ಆಸ್ತಿಕ ಅಥವಾ ಸಾಧು ಎಂದಾಗಬೇಕಾದರೆ ಅವನಿಗೆ ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಇದ್ದರೆ ಸಾಕು. ಅವನು ವಿದ್ವಾಂಸ ಅಥವಾ ಸುಸಂಸ್ಕೃತನಾಗಿರಬೇಕೆಂದೇನೂ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಭಗವಂತನು ರಾಮ, ಕೃಷ್ಣ, ಪರಶುರಾಮ ಹೀಗೆ ಹಲವಾರು ಅವತಾರಗಳನ್ನು ತಾಳುತ್ತಾನೆ. ಆದರೆ ಪ್ರತಿ ಅವತಾರಗಳಲ್ಲಿ ಅವನ ಉದ್ದೇಶ ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ, ಧರ್ಮ ರಕ್ಷಣೆ ಮತ್ತು ಧರ್ಮ ಸಂಸ್ಥಾಪನೆಯಾಗಿದೆ. ಪ್ರತಿ ಅವತಾರಗಳಲ್ಲಿ ಅವನ ಕಾರ್ಯಕ್ಷಮತೆಯನ್ನು ಅವಲೋಕಿಸಿದಾಗ ಇದು ವೇದ್ಯವಾಗುತ್ತದೆ. ವಿನಾಶಾಯ ಚ ದುಷ್ಕೃತಾಂ ಎಂದರೆ ಭಗವಂತನು ಜಗತ್ತಿಗೆ ನೀಡಿರುವ ಒಂದು ಶ್ರೀರಕ್ಷೆಯಾಗಿದೆ. ಅಧರ್ಮದಿಂದ ಸಂಕುಚಿತವಾಗಿರುವ ಜಗತ್ತಿಗೆ ಹರಿಯು ಒಬ್ಬ ಆಪದ್ಬಾಂಧವನಾಗಿದ್ದಾನೆ. ಎಂದರೆ ಸಮಾಜದ ಒಳಿತಿಗಾಗಿ, ಶಿಷ್ಟರ ರಕ್ಷಣೆಗಾಗಿ ಭಗವಂತನು ತನ್ನ ಪ್ರತಿ ಅವತಾರಗಳಲ್ಲಿಯೂ ಅಸಂಖ್ಯಾತ ದುಷ್ಟರನ್ನು ಸಂಹರಿಸುತ್ತಾನೆ. ರಾವಣ, ಕಂಸ, ಹಿರಣ್ಯಕಶಿಪು ಹೀಗೆ. ಭಗವಂತನ ಅವತಾರದ ಉದ್ದೇಶವೇ ದುಷ್ಟ ಸಂಹಾರ. ಭಗವದ್ ರಾಜ್ಯದಿಂದ ಲೌಕಿಕ ಅಭಿವ್ಯಕ್ತಿಗಾಗಿ ಇಳಿದು ಬರುವುದೇ ಭಗವದವತಾರ. ಹೀಗೆ ಇಳಿದು ಬರುವ ಪರಮಪುರುಷನ ನಿರ್ದಿಷ್ಟ ರೂಪವನ್ನು ಅವತಾರ ಎಂದು ಕರೆಯಲಾಗುತ್ತದೆ. ಇಂತಹ ಅವತಾರಗಳು ಭಗವಂತನ ರಾಜ್ಯವಾದ ಆಧ್ಯಾತ್ಮಿಕ ಲೋಕದಲ್ಲಿ ನೆಲೆಸಿರುತ್ತವೆ. ಅವು ಭೌತಿಕ ಜಗತ್ತಿಗೆ ಬಂದಾಗ ಅವತಾರ ಎನ್ನುವ ಹೆಸರನ್ನು ಪಡೆಯುತ್ತವೆ. ಹರಿ ಓಂ.